ಶಿವಾಯ ನಮಃ. ಓಂ ನಮೋ ಶಿವಾಯ ನಮಃ. ಓಂ ನಮೋ ಶಿವಾಯ ನಮಃ. ಓಂ 33 ಕೋಟಿ ದೇವತಾಯ ನಮಃ. ಓಂ 33 ಕೋಟಿ ದೇವತಾಯ ನಮಃ. ಓಂ ಶಕ್ತಿ ಮಾತಾಯ ನಮಃ. ಓಂ ಶಕ್ತಿ ಮಾತಾಯ ನಮಃ. ಓಂ ಬಾಹುಲ್ ಶಕ್ತಿ ಪೀಠಾಯ ನಮಃ. ಓಂ ಬಾವನ್ ಶಕ್ತಿ ಪೀಠಾಯ ನಮಃ. ಓಂ ಮಾತಾ ಪೀಠಾಯ ನಮಃ. ಓಂ ಮಾತಾ ಪಿತಾಯ ನಮಃ. ಓಂ ಭೂಮಾತಾಯ ನಮಃ. ಓಂ ಭೂಮಾತಾಯ ನಮಃ. ಓಂ ಭೂಮಾತಾಯ ನಮಃ. ಓಂ ಭೂತಾಯ ನಮಃ. ಓಂ ಪಂಚಮಹಾಭೂತಾಯ ನಮಃ. ಓಂ ಪಂಚಮಹಾಭೂತಾಯ ನಮಃ. ಓಂ ಗುರುಜನಾಯ ನಮಃ. ಓಂ ಗುರುಜನಾಯ ನಮಃ. ಓಂ ಗುರುಜನಾಯ ನಮಃ. ಓಂ ಗುರುಜನಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಿವಾಯ ಶಂಭೋ ಶಂಕರ ನಮೋ ಶಿವಾಯ. ಓಂ ಶಿವಾಯ ಶಂಭೋ ಶಂಕರ ನಮಃ ಶಿವಾಯ. ಓಂ ಶಿವಾಯ ಶಂಭೋ ಶಂಕರ ನಮೋ ಶಿವಾಯ. ಓಂ ಶಿವಾಯ ಶಂಭೋ ಶಂಕರ ನಮಃ ಶಿವಾಯ. ಶಂಭೋ ಶಂಕರ ನಮೋ ಶಿವಾಯ. ಶಂಭೋ ಶಂಕರ ನಮೋ ಶಿವಾಯ. ಓಂ ಶಿವಾಯ ಶಂಭೋ ಶಂಕರ ನಮೋ ಶಿವಾಯ. ಓಂ ಶಿವಾಯ ಶಂಭೋ ಶಂಕರ ನಮಃ ಶಿವಾಯ. ಓಂ ಶಿವಾಯ ಶಂಭೋ ಶಂಕರ ನಮೋ ಶಿವಾಯ. ಓಂ ಶಿವಾಯ ಶಂಭೋ ಶಂಕರ ನಮಃ ಶಿವಾಯ. ಶಂಭೋ ಶಂಕರ ನಮೋ ಶಿವಾಯ. ಶಂಭೋ ಶಂಕರ ನಮಃ ಶಿವಾಯ. ಶಂಭೋ ಶಂಕರ ನಮೋ ಶಿವಾಯ. ಶಂಭೋ ಶಂಕರ ನಮಃ ಶಿವಾಯ. ಓಂ ನಮೋ ಶಿವಾಯ. ಸಮಾಚಾರ ನಮ್ಮ ಕಡೆ ಯಾವ್ದಾರೆ ತಪ್ಪು ಐತಂದ್ರೆ ನೀವು ಎಲ್ಲರೂ ಮಾಫ್ ಮಾಡಬೇಕು. ತಿಳಿತಂದ್ರವಿ ಆಶೀರ್ವಾದ ಮಾಡ್ರಿ. ತಿಳಿದಿಲ್ಲಂದ್ರವಿ ಹುಚ್ಚಿ ಯಾರು ಮಾತಾಡಂತೇಳಿ ಆಶೀರ್ವಾದ ಮಾಡ್ರಿ. ಎಲ್ಲರ ಪಾದಿಗೆ ನಮಸ್ಕಾರ. ಯಾರಿದ್ರಪ್ಪ ಆ ಎಳೆ ಶಿಕಾರಿ ಕಣ್ಣಿಗೆ ನೀರು ಬರ್ತಾವ. ಶಿಕಾರಿ ಯಾರಂತಾನ ಯವ್ವ ನೀ ಹೆಂಗ ಕರೆ ಮಾತಾಡಿದಿ ಹಂಗ ನಿನಗ ಇಲ್ಲ ನಾ ನಿನಗೆ ಬಿಡ್ತ ಮತ್ತೆ ನೀ ನಿನ್ನ ಕೆಲ್ಸಿಗೆ ಹೋಗಂತೇಳಿ ಕಳ್ತಾನ. ಆ ಎಳೆಗ ಆ ಚೀರಿ ಯಾರಂತವ ನನಗ ಪರಮಾತ್ಮಂದು ಶಾಪ ಆಗ್ಯದ. ಶಾಪ ಹೆಂಗ ಆಗ್ಯದಂದ್ರ ಪೂರ್ವ ಜನ್ಮದಾಗ ನಾವೊಂದು ರಂಭಾ ಇದ್ದು ಒಂದು ಮಿರಗ ಅಂದ್ರೆ ಒಂದು ರಾಕ್ಷಸನ ಮ್ಯಾಲ ಮನಸ್ಸು ಮಾಡಿದ. ಆ ಎಳೆ ಪರಮಾತ್ಮ ನನಗೆ ಶಾಪ ಕೊಟ್ಟಾನ. ಯಾರು ಶಾಪ ಕೊಟ್ಟಾನ? ಮುಂದಿನ ಜನ್ಮದಾಗ ನೀ ಚೀರೆಯಾಗಿ ಹುಟ್ಟು ಅಂತ ಹೇಳಿದ. ನಂದು ಮೋಕ್ಷ ಶನಿ ಬಂದದ, ನನಗೆ ನೀ ಜೀವ ಮಾಡಿ. ಆ ಇವ ಶಿಕಾರಿ ವಿಚಾರ ಮಾಡ್ತಾನ. ಯಾರು ವಿಚಾರ ಮಾಡ್ತಾನ? ಪರಮಾತ್ಮ ಈ ಪ್ರಾಣಿಗೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟಾನ, ನನಗೇ ಜನ್ಮ ಕೊಟ್ಟಾನ. ಕೇವಲ ಒಂದು ಹುಲ್ಲುತ್ತಿನ ಪ್ರಾಣಿ ಬಂದಿ ಇಮಾನ್ದಾರಿ ಅದ, ನನ್ನ ಬಂದಿ ಇಮಾನ್ದಾರಿ ಇಲ್ಲಲ್ಲ ಅಂತೇಳಿ ಅವ ಎಲ್ಲನೇ ತ್ಯಾಗ ಮಾಡ್ತಾನ. ತ್ಯಾಗ ಮಾಡಿ ಮುಂದಿನ ಜಂಗಲ್ ಹೋಗ್ತಾನ. ಆ ಜಂಗಲ್ದಾಗ ಗಿಡದಾಗ ಮತ್ತೆ ಹೋಗಿ ಕುಂಡ್ರತಾನ. ಮತ್ತ ಅವನಿಗೆ ಹಸು ಆಗನ
मत ಅವನಿಗೆ ಮೌಸ್ತಿನ ರಾಟಿ ಬಿದ್ದಿರ್ತದ ದುಸರಾ ಯಾರ ರುಚಿ ಆಗ್ತಲ್ಲ ಇವ್ ನೋಡ್ರಿ ನೀವು ನಮ್ಮ ನ್ಯಾಲಿಗೆ ಸ್ವಾದ ಯಾವಾಗ ಹತ್ತದ ಅದು ಮನುಷ್ಯ ಜಲ್ದಿ ಬಿಡಲ್ಲ ಹಿಂಗಂತ ಹೇಳಿ ಆ ಹೇಳಿತಾನ ಮತ್ತ ಸಂಜೆ ಆಗ್ತದ ಸಂಜೆ ಆಗಲ್ಲ ಮತ್ತ ಒಂದು ಗೋಮಾತ ಅಂದ್ರೆ ಆಕಳ ನೀರಿಗೆ ನೀರು ಕುಡಿದಾಗ ಬರ್ತದ ಇವನಿಗೆ ಅನಿಸ್ತದ ಮತ್ತೆ ಯಾವಾಗಲೇ ಪ್ರಾಣಿ ಬಂದದ ಹೊಡಿಬೇಕಂತ ಹೇಳಿ ತೆಳಗೆ ಇಳಿತಾನ ನೋಡ್ತಾನ ಗೋಮಾತ ಹೊಡಿಬೇಕನ್ನ ಗೋಮಾತ ಯಾರತ್ತಾಳ ಯಪ್ಪ ನಿನ್ನಂತದೇ ಮನ್ಯಾಗ ಒಂದು ನಂದು ಹೊಟ್ಟೆಲಿ ಒಂದು ಕರ ಹುಟ್ಟ್ಯದ ಅದಕ್ಕೆ ಹಾಲು ಕುಡಿಸಿಲ್ಲ ಹಾಲು ಕುಡಿಸಲಾದೆ ಬಂದಿದ್ದು ತಮ್ಮ ನಾ ಹಾಲು ಕುಡಿಸಿ ಬಂದು ನಿನ್ ಮನೆ ಬರುತ್ತೆ ನೀನು ನನಗೆ ಹೊಡೆತೆ ಆ ಎಳ್ಯಾಗ ಹೋಗಿ ಬಾವ ಅಂತೇಳಿ ಬಿಡ್ತಾನ ಆಕಳ ಗೋಮಾತ ಹೊಳಿ ಹೋಗ್ತದ ಹೊಳಿ ಹೋಗಿ ಹಾಲು ಕುಡಿಸ್ತದ ಹಾಲು ಕುಡಿಸ ಹೇಳಿ ಆಕಳ ಕಣ್ಣಂದು ನೀರು ಬೀಳ್ತದ ನೀರು ಬೆಳೆಗೆ ಅದು ಕರ ಕೇಳ್ತದ ಯವ್ವ ಯಾಕೋ ತಮ್ಮ ಇಲ್ಲ ನಿನ್ನಾಗಿ ಯಾರು ಹಿಂದೆ ನಕ್ಕೋತು ನನಗೆ ಹಾಲು ಕುಡಿಸ್ತೀನಿ ಇವತ್ತಿನ ಕಣ್ಣು ಒಳಗೆ ನೀರು ಯಾಕೆ ಬಂದವ ಆ ಗೋಮಾತ ಯಾರಂತಾಳ ಯಾನಿಲ್ಲಪ್ಪ ಇಲ್ಲವ ನನಗೆ ವಚನ ಕೊಟ್ಟು ಹೇಳು ನಿನಗೆ ಯಾರು ಗಡಾಶ ಆ ಎಳಗ ಗೋಮಾತ ಮಗನಿಗೆ ಯಾರಂತಾಳ ಯಪ್ಪ ಹೊಳಿದಂಡಿ ಒಬ್ಬ ಶಿಕಾರಿ ಮಾಡುವ ಮನುಷ್ಯ ಬಂದಾನ ಅವನಿಗೆ ಹೊಡೆಯಾಳಿ ಹೇಳಿದ ಯಾರು ಹೇಳಿದ ನನ್ನ ಮನ್ಯಾಗ ಒಂದು ಕೂಸದ ಅದಕ್ಕೆ ಹಾಲ ಕುಡಿಸಿ ನಿಂತಾನ ಬರ್ತಂತೇಳಿ ಹೇಳಿದಪ್ಪ ನಾವು ಹೊಳೆ ಹೋಗ್ಬೇಕಾದ ಜಲ್ದಿ ಹಾಲು ಕುಡಿ ಆ ಎಳಗ ಹೋರಿ ಯಾಕಂತವ ಯವ ನಿನ್ನ ಪಾಲು ನಾನೇ ಅವನ ಬಳಿ ಹೋಗ್ತಾನ ಆ ಎಳಗ ಆಕಳ ಕಂಡಾಗ ಮತ್ತೆ ನೀರು ಹರಿತದ ಯಪ್ಪ ನೀ ನನ್ನ ಮಗ ಇದ್ದಿ ನಿನಗೆ ಹೊಡೆದು ನಾ ಏನು ಮಾಡಲಿ ನಾನೇ ಹೋದ ನೀನೇ ಇರು ಅವ್ವ ಮಗದು ವಾದ ಜಾದು ಆಗಲ್ಲ ಇಬ್ಬರು ಕೂಡಿ ಆ ಶಿಕಾರಿ ಮಾಡೋನ ಬಂದು ಹೋಗ್ತಾರೆ ಶಿಕಾರಿ ಮಾಡೋನ ಬಂದು ಹೋಗಿ ಏನಂತಾರ ಯಪ್ಪ ನಮ್ಮ ಎರಡು ಮಂದಿ ಇವಿ ಹೊಡಿ ಆ ಎಳಗ ಪರಮಾತ್ಮ ಯಾರು ಮಾಡ್ತಾನ ಒಂದು ನಾಯಿ ರೂಪ ತಗೊಂಡು ಅಲ್ಲಿ ಹೋಗ್ತಾನ ನಾಯಿ ರೂಪ ತಗೊಂಡು ಹೋಗಿ ಯಾರಂತಾನ ಯಪ್ಪ ನೀ ಈಸ್ ದಿನ ಪಾಪ ಮಾಡಿದಿ ಮತ್ತ ಪಾಪ ಮಾಡಿ ಯಾಕೆ ಗಳಿಸಿದಿ ಆ ಎಳ ಶಿಕಾರಿ ಕಂಡ ನೀರು ಹೋಗ್ತಾವ ಶಿಕಾರಿ ಯಾರಂತಾನ ನಾ ವಿಜ್ಞಾನ ಮಾಡಿ ಮುಂಜಾನೆ ಹೇಳುತ್ತ ಎಡ್ಡ ಅಂದು ನಾಯಿ ಆಕಳ ಮತ್ತ ಆಕಳ ಕರ ತಮ್ಮ ಮನೆಗೆ ಹೋಗ್ತಾವ ಇವ ಹೊತ್ತು ಹೊಂಡತನ ಗಿಡದಾಗ ಕೂತು ವಿಚಾರ ಮಾಡ್ತಾನ ಖರೇನೆ ಖರೆ ಇಟ್ಟೆಲ್ಲ ಮಾಡಿ 100 ಮಂದಿ ಶಿವ ಹೊಡೆದು 100 ಪ್ರಾಣಿ ಮಾವಿಸ್ತಿದ್ದು ನಾ ಯಾರು ಗಳಿಸಿದೆ ಆ ಎಳಗ ಅವ ಯಾ ಗಿಡದಾಗ ಕೂತಿರ್ತಾನ ಅದು ಬೇಲ್ಪತ್ರಿ ಗಿಡ ಇರ್ತದ ಆ ಬೇಲ್ಪತ್ರಿ ಗಿಡದಂದು ಹಿಂಗ ಪತ್ರಿ ಕಡ್ದು ತೆಳಗ ಆಡ್ತಾನ ತೆಳಗ ಶಿವಲಿಂಗ ಇರ್ತದ ಅವನಿಗೆ ಕೂಡಿರದ ಹಿಂಗ 1,00,000 ಬೇಲ್ಪತ್ರಿ ಲಿಂಗಿನ ಮೇಲೆ ಒಕಾಟನ
ಆ ಲಿಂಗನಾಥ ಪರಮಾತ್ಮ ಎಂದು ಅವನಿಗೆ ದೀಕ್ಷೆ ಮಾಡ್ತಾನ. ದೀಕ್ಷೆ ಹೆಂಗ್ ಮಾಡ್ತಾನ? ಯಪ್ಪ ಇದು ಪತ್ರಿ ಗಿಡ ಅದ, ಈ ಪತ್ರಿ ಗಿಡದು 1,00,000 ಪತ್ರಿ ಕಡದು ನನ್ನ ಮ್ಯಾಲ ಮಾಡಿದಿ, ಇಂದಿನ ಸುಟ್ಟ ನೀ ಯಾರು ಪಾಪ ಮಾಡಿದಿ ಅದು ಪಾಪ ಎಲ್ಲ ನಿನಗೆ ಮಾಪ ಅಂತೇಳಿ ಹೇಳಿಬಿಡ್ತಾನ. ಮಾಪ ಅಂತ ಹೇಳಿ ಆಶೀರ್ವಾದ ಮಾಡ್ತಾನ. ಅದು ಶಿವರಾತ್ರಿ ದಿನ ಇರ್ತದೆ. ಶಿವರಾತ್ರಿ ದಿನದಾಗ ಆ ಶಿಕಾರಿದು ಮತ್ತ ಜಗದ ಎಲ್ಲ ಕಲ್ಯಾಣ ಆಗ್ತದ, ದಸರಾ ಅಲ್ಲೇ ಇಲ್ಲಿ ಪೂರ್ಣ ಆಗ್ತದ. ಮತ್ತ ಶಿವನಾಮದಾಗ ಯಾಕದ, ಶಿವನಾಮ ಯಾಕೆ ಮಾಡಿದ್ರು? ಏನಾಗ್ತದ? ಒಂದು ಊರಾಗ ಊರು ಬಾಜುಕ ಒಂದು ಹಳಿ ಮನಿ ಇರ್ತದ್ರಪ್ಪ. ಹಳಿ ಮನಿ, ಹಳಿ ಮನ್ಯಾಗ 2 ಪ್ಯಾರ್ಗಳು ಇರ್ತಾವ. 2 ಪ್ಯಾರ್ಗಳು ಮನಿ ಕಟ್ಟಿ ಅಲ್ಲೇ ಇರ್ತಾವ. 2 ಮರಿ ಹೊಡ್ತಾವ ಪಾರ್ಬೇಳಿ. ಪಾರ್ಬೇಳಿ ಮರಿ ಹೊಂಡನ ಏನ್ ಮಾಡ್ತಾವ? ಪಾರ್ಬೇಳ ದಿನ ಮೇವು ತಂದು ಆ ಮರಗಳಿಗೆ ತಿನ್ನಿಸಿ ದಿನ ಹಿಂಗೆ ಮಾಡ್ಕೊಂಡು ತನ್ನ ಸಣ್ಣ ಮಕ್ಕಳಿಗೆ ದಾಡಿಗೆ ಮಾಡ್ತಾವ. ದಾಡಿಗೆ ಮಾಡಿ ಒಂದಿನ ಬ್ಯಾಟಿ ಹೊಣ್ಯಾವ. ತಿರ್ಯಾಡ್ಕೋತ ಹೊಡ್ತಾನ, ನೋಡ್ತಾನ 2 ಮರಗಳು ಇರ್ತಾವ ಪ್ಯಾರ್ಬೇಳು. ಹಿಂಗ್ ನೋಡ್ತಾನ, ಇವು 2 ಮರಗಳಿಗೆ ಹೊಡೆದು ಮನೆಗೆ ಒಯ್ಬೇಕು, ಮತ್ತೆ ಇವು 2 ಪ್ಯಾರ್ಬೇಳು ಹೊಡೆದು ಮನೆಗೆ ಒಯ್ದು ಒಣಗಿ ಮಾಡಿ ತಿನ್ಬೇಕಂತ. ಈ ಟನರ್ದಾಗ ಪಾರ್ಬೇಳ ನೋಡ್ತಾವ, ನೋಡಿ ದುಃಖ ಮಾಡ್ತಾವ, ಪರಮಾತ್ಮನ ನೆನೆಸ್ತಾವ. ಪರಮಾತ್ಮನ ಹ್ಯಾಂಗ ನೆನೆಸ್ತಾವ? ಹೇ ಶಿವನೇ, ಹೇ ಪರಮಾತ್ಮನೇ, ನಮಗೆ ಜನ್ಮ ಕೊಟ್ಟಿದಿ, ನಮ್ದು ಎಲ್ಲ ವಯಸ್ಸಾಗ್ಯದ, ಹಿನ ನನ್ನ ಮಕ್ಕಳದ ಅಡಿಗೆ ಆಗ್ಯಾವ, ಈ ಸಣ್ಣ ನಮ್ಮ ಮಕ್ಕಳ ಸಾವು ಬಂದದ, ಹ್ಯಾಂಗ ಮಾಡಬೇಕು? ಆ ಎಳ್ಯಾಗ ಮ್ಯಾಲ ಗಿಡದಾಗ ಗಿಡಗ ಆ ಮರಿಗಳಿಗೆ ತಿನ್ಬೇಕಂತೇಳಿ ಅದು ನೋಡ್ತಾನ. ಮ್ಯಾಲ ಕೆಳಗ ಇವ ಶಿಕಾರಿ ಮಾಡವ, ಇವ್ ಹೊಡಿಬೇಕಂತೇಳಿ ಇವ ನೋಡ್ತಾನ. ಮ್ಯಾಲ ಹೋಗ್ಬೇಕಂದ್ರ ಗಿಡಗ, ಕೆಳಗೆ ಹೋಗ್ಬೇಕಂದ್ರ ಶಿಕಾರಿ ಮಾಡ. ಆ ಎಳಗೆ ವಿಚಾರ ಮಾಡಿ 2 ಪ್ಯಾರ್ಬೇಳ ಶಿವನ ಧ್ಯಾನ ಮಾಡ್ತಾರ. ಶಿವನ ಧ್ಯಾನ ಹ್ಯಾಂಗ ಮಾಡ್ತಾರ? ನಮ್ಮ ಕೈಲೆ ಪೂರ್ವ ಜನ್ಮದಾಗ ಯಾಗರೆ ಪಾಪ ಆಗಿತ್ತಂದ್ರ ಸಜಾ ನಮಗ್ ಕೊಡು ಪರಮಾತ್ಮ. ನಮ್ಗೆ 2 ಸಣ್ಣ ಮಕ್ಕಳವ, ಆ ಸಣ್ಣ ಮಕ್ಕಳಿಗೆ ಜೀವದಾನ ಬಿಡು. ಈ ಟನರದಾಗ ಪಾರ್ವತಿ ಯಾರಂತಾಳ? ಶಿವನೇ, ನಿಷ್ಪಾಪ ಸಣ್ಣ ಮಕ್ಕಳ ಜೀವ ಹೊಂಟದಲ್ಲಿ ಅಲ್ಲಿ ನೀವು ಉಳಿಸ್ಬೇಕಾಗ್ತದೆ. ನೀವು ಯಾನೇ ಮಾಡಿ ಆ ಪ್ಯಾರ್ಬೇಳಿ ಮತ್ತು ಪ್ಯಾರ್ಬೇಳಿ ಮಕ್ಕಳಿಗೆ ಇಬ್ಬರಿಗೂ ಉಳಿಸ್ಬೇಕಾಗ್ತದೆ. ಈ ಟನರದಾಗ ಪರಮಾತ್ಮ ಒಂದು ಶರ್ಪ, ಒಂದು ಹಾವಾಗಿ ಭೂಮಿ ಮೇಲೆ ಯಾ ಜಾಗದಾಗ ಶಿಕಾರಿ ನಿಂತಾನ ಆ ಜಾಗದಾಗ ಹೋಗಿ ಆ ಶಿಕಾರಿ ಕಾಲಿಗೆ ದೌಷಿ ಮಾಡ್ತಾನ. ದೌಷಿ ಅಂದ್ರೆ ಕಡಿತ. ಕಡದ ಮ್ಯಾಲ ಶಿಕಾರಿ ಕೈಯದ್ದು ಯಾರು ಅದು ಬಾಣ ಹಿಡಿದಿರ್ತಾನ, ಅದು ಬಾಣ ಹೋಗಿ ಮ್ಯಾಲ ಹದ್ದಿಗೆ ಬೀಳ್ತದ. ಹದ್ದ ಗಿಡ ತೆಳಗ ಭೂಮಿಗೆ ಬೀಳ್ತದ. ಇವ ಶಿಕಾರಿ ಭೂಮಿಗೆ ಬಿದ್ದು ಒದ್ದಾಡ್ತಾನ.
ಆ ಎಳಗ ಪಾರ್ಬೇಳ ಮತ್ತ ಪಾರ್ಬೇಳದು ಎರಡು ಮಕ್ಕಳು ಎದ್ದು ನೋಡ್ತಾರ, ಭೂಮಿ ಮೇಲೆ ಎರಡು ವಿಸರ್ತ ಬಿದ್ದಾವ. ಹೊಡೆಯವನಿಗಿಂತ ಉಳಿಸವ ಬಹಳ ಪುಣ್ಯವಾನ್ ಇರ್ತಾನ. ಹಂಗ ಶಿವನ ಧ್ಯಾನ ಮಾಡಿದೇವಂದ್ರ ನಮಗ ಎಂಥದ್ ಬಿ ಸಾವು ಬಂದಿತ್ತಂದ್ರ ಶಿವನ ಧ್ಯಾನ ಮಾಡಿದೆವು ತೆಪ್ಪಸ್ತದ ಅಂತೇಳಿ ಇದು ಶಿವಲೀಲಾ ಮೂರ್ತಿ ಹೇಳ್ತಾರೆ. ಶಿವಲೀಲಾ ಅಮೃತ, ಶಿವ ಅಂದ್ರೆ ಶಿವನ ಧ್ಯಾನ, ಲೀಲಾ ಅವರು ಮಾಡೋದು ಕಾರ್ಯ, ಅಮೃತ ಅಂದ್ರೆ ಭಕ್ತಿ ಸಾರಾಂಶ. ಒಂದು ಊರ ಏನಾಗಿತ್ತು, ತಾಯಿ ತಂದಿ ಒಬ್ಬಕಿನ ಮಗಳಿದ್ರು. ಮಗಳು 12 ವರ್ಷದ ಆದ್ಮೇಲೆ ಗಂಡನ ಮನಿ ಮಾಡಿಕೊಟ್ರು. ಅಣ್ತಂಬ್ರು ಇದ್ದಿದ್ದಿಲ್ಲ. ಮುಂದ ತಾಯಿ ತಂದೆ ಸತ್ವಾದ್ರು. ಸತ್ತು ಹೋಗನ ಮಗಳ ಹೆಸರ ನೀಲಾಬಾಯಿ. ನೀಲಾಬಾಯಿ ಗಂಡನ ಮನೆಯಾಗ ದಿನ ತೆಗೆದು ಗಂಡನ ಮನೆಯಾಗ ದಿನ ತೆಗೆಯಲ ಆಜು ಬಾಜುಕಿನ ಮಂದಿ ಅಲ್ಲ ನೀಲಾಬಾಯಿ ಕೇಳ್ತಾರ, ನೀಲಮ್ಮ ಎಲ್ಲರೂ ಪಂಚಮಿ ಹಬ್ಬಕ್ಕೆ ಹೋಗ್ಯಾರ, ಮತ್ತ ನೀವು ಹೋಗಲೇನು? ಆ ಎಳೆಗ ನೀಲಾಬಾಯಿ ಕಣ್ಣಾಗ ನೀರು ಬರ್ತಾವ. ನೀಲಾಬಾಯಿ ಏನಂತಾಳ, ಯವ್ವ ತವ್ರ ಮನ್ಯಾಗ ನನ್ನ ಅಣ್ಣತಮ್ಮರಿಲ್ಲ, ತಾಯಿ ತಂದಿ ತೀರು ಹೋಗ್ಯಾರ, ನನ್ನ ತವ್ರ ಮನ್ಯಾಗ ಯಾರು ಇಲ್ಲವ, ಬರೇ ಒಂದು ನಾಯಿ ಇತ್ತು, ಅದು ನಾಯಿ ಸತ್ತದೇನು ನೋಡಿದ. ಆ ಎಳೆಗ ಇದು ಮಾತ ನೀಲಮ್ಮನ ಅತ್ತಿ ಹೇಳ್ತಾಳ. ನೀಲಮ್ಮನ ಅತ್ತಿ ಅಂತಾಳ, ನಿನ್ನ ತವ್ರ ಮನಿವಿ ಇದೆ, ಮತ್ತೆ ನಿನ್ನ ಗಂಡ ಮನಿವಿ ಇದೆ. ತವ್ರ ಮನಿಗೆ ಆಸೆ ಮಾಡಬೇಡ. ಆ ದಿನ ಶ್ರಾವಣ ಸೋಮವಾರ ಇತ್ತು. ಸೋಮವಾರ ದಿನ ನೀಲಮ್ಮ ಲಿಂಗ ಪೂಜೆ ಮಾಡ್ತಿಳು. ಲಿಂಗ ಪೂಜೆ ಮಾಡಿ ಪರಮಾತ್ಮಗೆ ಯಾರು ಬೇಡ್ತಿಳು, ನನಗ ಧನ ದೌಲತ ಯಾರು ಬೇಡ, ಮತ್ ದುಸರಾ ಯಾರು ಬೇಡ, ದುಸರಾ ಯಾರು ಅಪೇಕ್ಷೆ ಇಲ್ಲ, ನನಗ ತವ್ರ ಮನಿದು ಒಂದು ಯಾವಾದರೆ ಮಾಯಾದ ಮನುಷ್ಯ ಅಳು. ಆ ಎಳಗ ಪರಮಾತ್ಮಗ ಅರುವಾಗಿ ಪರಮಾತ್ಮ ಯಾರು ಮಾಡ್ತಾನ, ಆ ನೀಲಮ್ಮನ್ ತವ್ರ ಮನೆಗೆ ಹೋಗ್ತಾನ. ನೀಲಮ್ಮನ್ ತವ್ರ ಮನೆಗೆ ಹೋಗಿ ಮನಿ ಎಲ್ಲ ಬಿದ್ದಿತ್ತು, ಹಾಳು ಬಿದ್ದಿತ್ತು. ನೀಲಮ್ಮನ್ ತವ್ರ ಮನೆಯಾಗ ಒಂದು ನಾಯಿ ಇತ್ತು. ನಾಯಿ ಅದು ಸಾಯ್ಲಕ್ಕಾಗಿತ್ತು. ಆ ನಾಯಿ ರೂಪ ತಗೊಂಡು ನೀಲಮ್ಮನ ಮನೆಗೆ ಹೋದ. ನೀಲಮ್ಮನ ಊರಿಗೆ ಬರ್ತಾನ ಪರಮಾತ್ಮ. ನೀಲಮ್ಮ ಮುಂಜಾನೆ ಹಳ್ಳಕ ನೀರಿಗೆ ಹೋಗಿ ಹೇಳ್ತಾಳ. ನೀಲಮ್ಮ ನೀರು ತಗೊಂಡು ಬರ ಹೇಳಾಗ ಈ ನಾಯಿ ನೀಲಮ್ಮಗ ಆ ಸೀರೆ ಹಿಡಿತ. ಸೀರೆ ಹಿಡಿಯಾಗ ನೀಲಮ್ಮ ನಾಯಿ ನೋಡ್ತಾಳ, ಏ ಯವ್ವ ನಮ್ಮ ತವ್ರ ಮನಿ ನಾಯಿ ಅದ ಕಡೆ ಹೋಗಿ ತವ್ರ ಮನಿ ನಾಯಿ ಕೊಂಡು ಹಿಡಿತಾಳ. ಹಂಗೆ ನಾಯಿ ತಗೊಂಡು ಮನಿಗೆ ಹೋಗ್ತಾಳ. ನಾಯಿ ನೀರು ಕಾಸಿ ಎಣ್ಣೆ ಹಚ್ಚಿ ಎಳಿತಾಳ. ನೀರು ಹಾಕಿ ನಾಯಿ ಹಾಲ ಬಾಲ ಉಳಿಸಿ ಪಲಂಗ ಮ್ಯಾಲ ಮನವೇಸಿ ಮ್ಯಾಲ ಒಂದು ಶಾಲ ಹೊಸ. ಶಾಲ ಹೊಸದ ಮೇಲೆ
ಅವನು ನಾಯಿ ಇರಂಗಿಲ್ಲ, ಪರಮಾತ್ಮನೇ ಇರ್ತಾನ. ತವ್ರ ಮೈನಿದು ನಾಯಿ ಆಗಿ ಬಂದಿರ್ತಾನ ನೀಲಮ್ಮ. ನೀಲಮ್ಮನ ಹತ್ತಿ ಬಂದು ಕೇಳ್ತಾಳ, ನೀನು ಯಾಕ್ರಿ ಹತ್ತೀವು? ನಿನ್ನ ಒಡೆಯನಾದ ನಿನ್ನ ಗಂಡ ಹೊಲಕ್ಕೆ ಹೋಗ್ಯಾನ, ಪಲಂಗದ ಮೇಲೆ ಯಾವ ಮನೆಗ್ಯಾನ? ಆ ಹೇಳಾಗ ನೀಲಮ್ಮ ತಾಳ, ಬಾಜು ಮನಿದು ಪಾನ ಜಗಳ ಮಾಡಿ ಬಂದು ಮಾಡ್ಕೊಂಡದ್ರಿ. ಮಧ್ಯಾಹ್ನ ಬಾರ ಏಕೈತು, ಮತ್ತದು ನಾಯಿ ಹಂಗೆ ಬಂದ್ಕೊಂಡಿ. ಆ ಹೇಳಾಗ ಮತ್ತೆ ಬರ್ತಾಳ ನೀಲಮ್ಮನ. ನೀಲಮ್ಮ ಯಾಕ್ರೆ ಹಟ್ಟಿಯವರು? ಆ ಖುಷಿ ಅಂಶಿ ಉಣಸರೆ ಉಣಸಿದ್ರೆ ಎತ್ತಿ ಮತ್ತೆ ಎಬಸು ಹೋಗ್ದೇವ್ರ ಮನಿಗೆ. ಅತ್ತಿ ಮಾಡ್ಕೊಂಡದು ಮಾಡ್ಕೊಳ್ರಪ್ಪ. ನೀಲಮ್ಮನ ಒಂದು ಸಣ್ಣ ಮಗು ಇರ್ತದ, ಹೆಣ್ಣು ಕೂಸ. ಅಜ್ಜಿ ಯಾಕಮ್ಮಿ ಪಲಂಗಿನ ಮೇಲೆ ನಮ್ಮವ್ವ ನಾಯಿದು ಮೇಯ್ ತೊಳಸಿ ಮನುಷ್ಯಳ. ಈ ಟನಲ್ದಾಗ ನೀಲಮ್ಮ ಕಣ್ಣಾಗ ನೀರು ಬರ್ತಾವ. ನೀಲಮ್ಮ ಗಳತ್ತಾರ ಅಳಕ್ ಚಾಲು ಮಾಡ್ತಾವ. ಶಿವನೇ, ನನ್ನ ತವ್ರ ಮನೆ ಯಾರು ಇಲ್ಲ, ತಾಯಿ ತಂದೆ ಇಲ್ಲ, ತೆರೆದು ಒಯ್ಲಕ್ಕ ಅಣ್ಣತವ್ರು ಇಲ್ಲ. ತವ್ರ ಮನಿದು ಒಂದು ನಾಯಿ ಬಂದು ಬಾಕಲ್ದಾಗ ನಿಂದ್ರನ ಅದಕ್ಕ ಮೇಯ್ ತೊಳಸಿ ಪಲಂಗಿ ಮೇಲೆ ಮನಗಿಸಿದ್ರ ನನ್ನ ತವ್ರ ಮನಿ ನಾಯಿ ನಮ್ಮ ಮತ್ತಿಗೆ ಹೊಡಿತಾಳಲ್ಲ ಅಂತೇಳಿ ದುಃಖ ಮಾಡ್ತಾಳ. ಆ ಎಳೆಗ ನೀಲಮ್ಮನ ಕಿವ್ಯಾಗ ಪರಮಾತ್ಮಂದು ಆವಾಜ ಬಂದಂಗ ಆಗ್ತದ. ನೀಲಮ್ಮ, ಇದು ನಿನ್ನ ತವ್ರ ಮನಿ ನಾಯಲ್ಲಿ ಸಾಕ್ಷಾತ್ ಭಗವಂತ ನಾನೇ ಇದ್ದ. ನೀ ದುಃಖ ಮಾಡಿ ಅಳ ಎಳ್ಯಾಗ ನಿನ್ನ ದುಃಖ ನನ್ನ ಕೈಲಿ ನೋಡ್ಲಿಕ್ಕಾಗಿಲ್ಲ. ನಿನ್ನ ತವ್ರ ಮನಿದು ನಾಯಿ ರೂಪಾಗಿ ನಿನ್ನ ಮನಿಗೆ ಬಂದಿಲ್ಲ. ನೋಡಪ್ಪ, ಹೆಣ್ಮಕ್ಕಳ ಸಲುವಾಗಿ ಪರಮಾತ್ಮ ನಾಯಿ ಆದ ನಾಯಿ. ನೀವು ಭಕ್ತಿ ಮಾಡಿದ್ರೆ ಪರಮಾತ್ಮ ನಮ್ಗೆ ಯಾಕೆ ಸಾಕಿರಾಗಲ್ಲ ಅಂತ ನೀವೇವ ಹಂಗ ಪರಮಾತ್ಮನ ಧ್ಯಾನ ಮಾಡಿದೇವಂದ್ರೆ ಪರಮಾತ್ಮ ನಮ್ಗೆ ಯಾರು ಕಡಿಮೆ ಕೆಡವಲ್ಲ. ಭೋಳಾಶಂಕರ ನಾವು ಯಾರು ಬೇಡ್ತೇವು ಅದು ಎಲ್ಲ ನಮ್ಗೆ ಕೊಡ್ತಾನ. ಮತ್ತ ಪರಮಾತ್ಮನ ಧ್ಯಾನ ಯಾವ ಮಾಡ್ತಾನ ಅವನ ಬಲ್ಲಿ ಇದು ಜಗ ಎಲ್ಲ ಪರಮಾತ್ಮ ಬಿಟ್ಟು ಶೂನ್ಯ ತಿಳ್ಕೊಂಡು ಯಾವ ಧ್ಯಾನ ಮಾಡ್ತಾರ ಅವನಿಗೆ ಪರಮಾತ್ಮ ಹೊಡ್ಕೊಳ್ಳ ಹಾಗೇ ಆಗ. ಹ್ಯಾಂಗ ನೀಲಮ್ಮಗ ತವ್ರ ಮನಿ ಇದ್ದಿದ್ದಿಲ್ಲ, ನಾಯಿ ರೂಪ ಆಗಿ ನೀಲಮ್ಮಗ ತವ್ರ ಮನಿ ನಡೆಸ್ದ, ಮತ್ತ ತವ್ರ ಮನಿ ಆಶೀರ್ವಾದ ಮಾಡ್ದ. ಹಾಗ ನೋವಿ ಧ್ಯಾನ ಮಾಡಿ ಪರಮಾತ್ಮ ಮೋಕ್ಷ ಪಡೆಯಲಕ್ಕೆ ನಿಮ್ಗೆಲ್ಲ ಪಾದಿಗೆ ಬೀಳ್ತದೆ. ಇರಲಿ, ಒಂದು ಸಡದು ಪರಮಾತ್ಮಂದು ಧ್ಯಾನ ಮಾಡಿ ಆರತಿ ಮಾಡಿ. ಶಿವಾಯ ನಮ ಓಂ, ಶಿವಾಯ ನಮ ಓಂ, ಹರಾಯ ನಮ ಓಂ, ಶಿವಾಯ ನಮ ಓಂ, ಹರಾಯ ನಮ ಓಂ, ಶಿವಾಯ ನಮ ಓಂ, ಹರಾಯ
ಶಿವಾಯ ನಮಃ ಓಂ ಹರಾಯ ನಮಃ ಓಂ ಹರಾಯ ನಮಃ ಓಂ ಹರಾಯ ನಮಃ ಓಂ ಹರಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಓಂ ನಮೋ ಶಿವಾಯ ಯವ ನಾ ಹೇಳೋದು ತಿಳಿದ್ರೆ ಏನಿಲ್ಲ ಇಲ್ಲ ತಿಳಿದಿಲ್ಲ ಹೋರಿ ತಿಳಿದ್ರಪ್ಪ ಶಿವ ಪೂಜಾರಿ